ಗೈಸ್ ಈ 18ರಿಂದ 25 ಗಂಟೆ ಇರೋ ಆ ಒಂದು ವಯಸ್ಸು, ಆ ಒಂದು ಟೈಮ್ ಪೀರಿಯಡ್ಗೆ ಏನಕ್ಕೆ ಗೋಲ್ಡನ್ ಏಜ್ ಅಂತ ಕರೆಯೋದು? ಬಿಕಾಸ್ ರಿಸ್ಕ್ ಇಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ದೊಡ್ಡದಾಗಿ, ಪೀಕ್ ಲೆವೆಲ್ ಎನರ್ಜಿ ಲೋಡ್ ಆಗಿರೋ ಟೈಮ್. ಯಾವುದೇ ಕೆಲಸ ಇದ್ರೂ ಅಟ್ ಇಟ್ಸ್ ಬೆಸ್ಟ್ ಕ್ರಿಯೇಟಿವಿಟಿಲಿ ಮಾಡೋಕ್ಕಾಗೋ ಕೆಪಾಸಿಟಿ, ಬಾಕಿ ಯಾರಿಗಿಂತನೂ ಪವರ್ಫುಲ್ ಥಿಂಕಿಂಗ್ ಕೆಪಾಸಿಟಿ ಇರೋ ಆ ಒಂದು ಪವರ್ಫುಲ್ ಟೈಮ್. ಈ ಟೈಮ್ನ ಇನ್ಕ್ಲೂಡಿಂಗ್ ಮೀ ಹೇಗೆ ಯೂಸ್ ಮಾಡ್ತಿದ್ದೀವಿ? ಸ್ಕ್ರೋಲ್ ಮಾಡಿ, ಓವರ್ ಥಿಂಕ್ ಮಾಡಿ, ನೂರಾರು ಪ್ಲ್ಯಾನ್ಸ್ ಮಾಡಿ, ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂತ ಇಲ್ಲದೇ ಇರೋ ಪ್ರೆಸ್ಟೀಜ್ನ ಕಾಪಾಡಿಕೊಂಡು ಸೇಫಾಗಿ ಮೂವ್ ಆಗ್ತೀವಿ. ನೋಡಿ ಗೈಸ್, ಯಾರು ಬರಲ್ಲ ಯಾರಿಗೂ. ಅಟ್ ದಿ ಎಂಡ್ ಆಫ್ ದ ಡೇ ನೀನೇನು ಮಾಡಿದೆ ಅನ್ನೋ ಕ್ವಶನ್ ಮಾತ್ರ ಬಾಕಿ ಇರುತ್ತೆ. ಇಲ್ಲ ನಿಮ್ಮ ಪೇರೆಂಟ್ಸ್ ರೀಚ್ ಮಾಡಿಸಿರೋ ಆ ಗ್ರಾಫ್ ಇಟ್ಕೊಂಡು ಟು ಇಟ್ ಸ್ಪೀಕ್ ನೀವು ರೀಚ್ ಮಾಡಿಸ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ. ನಾನು ಹೇಳೋದು ಸ್ವಲ್ಪ ಬೋರಿಂಗ್ ಆಗಿರ್ಬೋದು, ಮೋಟಿವೇಶನ್ ಆಗಿ ಫೀಲ್ ಆಗ್ಬೋದು, ಬಟ್ ಎಟ್ ದ ಎಂಡ್ ಆಫ್ ದ ಡೇ ಒಂದೇ ಕ್ವಶನ್ ಬರೋದು. ಸೊ ಥಿಂಕ್ ನಾವು ಡೂ ದ ಆಕ್ಷನ್ ರೈಟ್ ನಾವು. ಒಂದು ದಿನಕ್ಕೆ ಜಸ್ಟ್ 30 minutes ನಿನ್ನ ಪರ್ಸನಲ್ ಗ್ರೋತ್ಗೆ, ನಿನ್ನ 30sನ ಶೇಪ್ ಹೇಗಿರಬೇಕು ಅಂತ ಡಿಸೈಡ್ ಮಾಡಲಿ. ಏನು ಕಲಿಬೇಕು, ಏನು ಬಿಡಬೇಕು ಅಂತ ಗೊತ್ತಿಲ್ಲ ಅನ್ನೋ ಆ ಮೈಂಡ್ ಸೆಟ್ಟಲ್ಲಿ ನೀವಿದ್ರೆ ಒಂದು 10 ಸ್ಕಿಲ್ಸ್ನ ಲಿಸ್ಟ್ ಮಾಡಿ ನಾನು PDF ಮಾಡಿದ್ದೀನಿ. ಸೊ ಬೇಕು ಅಂತಿದ್ರೆ ಫಾಲೋ ಮಾಡಿ, ಕಮೆಂಟ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮ್ಮ ಪರ್ಸನಲ್ ಗ್ರೋತ್, ನಿಮ್ಮ ಫ್ಯಾಮಿಲಿ ಗ್ರೋತ್ ನೆನ್ಪಿಟ್ಕೊಳ್ಳಿ.